ಇದ್ದಕ್ಕಿದ್ದಂಗೆನೆ ಭೂಮಿಯಿಂದ ಆಕಾಶದವರೆಗೂ ಒಂದು ದೊಡ್ಡ ಗಿಡ ಬೆಳ್ಕೊಬಿಡುತ್ತೆ. ಆದ್ರಿಂದ ಒಂದಷ್ಟು ಜನರು ಆ ಗಿಡನ ಹತ್ತುತ್ತಾ ಮೇಲೆ ಬಂದಾಗ ಇವರು ಯೋಚನೆ ಮಾಡಿರೋದಿಲ್ಲ ಆ ತರ ಒಂದು ಜಾಗ ಇಲ್ಲಿ ಇರುತ್ತೆ. ಸರಿ ಅಂತ ಹೇಳಿ ಇವರು ಇನ್ನೂ ಕೂಡ ಇಲ್ಲಿಂದ ಮುಂದೆ ಸಾಗ್ತಾ ಬಂದು ನೋಡಿದ್ರೆ ಇಷ್ಟು ಸುಂದರವಾಗಿರುವಂತ ಜಾಗನ ಇವರು ಜೀವನದಲ್ಲೇ ನೋಡಿರೋದಿಲ್ಲ. ಆದ್ರೆ ಇಷ್ಟು ಸುಂದರವಾಗಿರುವಂತ ಈ ಜಾಗದಿಂದ ಭೂಮಿಲಿ ಒಂದು ದೊಡ್ಡ ಯುದ್ಧನೇ ನಡೆದೋಗುತ್ತೆ. ಅಂತದ್ದು ಈ ಜಾಗದಲ್ಲಿ ಏನಿದೆ, ಭೂಮಿಲಿ ಯಾಕೆ ಯುದ್ಧ ಆಯ್ತು, ಇಷ್ಟು ದೊಡ್ಡ ಗಿಡ ಹೇಗೆ ಬೆಳೀತು ಅಂತ ನೀವು ತಿಳ್ಕೋಬೇಕು ಅಂತಂದ್ರೆ ಈ ಮೂವಿನ ಕೊನೆವರೆಗೂ ನೋಡ್ಬೇಕು. ಅಂದಂಗೆ ಈ ಮೂವಿ ಹೆಸರು ಜಾಕ್ ದ ಜಾಯಿಂಟ್ ಸ್ಲೇಯರ್ ಅಂತ. ಮೂವಿಯ ಮೊದಲ ಸೀನ್ ನಲ್ಲಿ ಆಟ ಆಡ್ತಿರೋಂತ ಒಬ್ಬ ಸಣ್ಣ ಹುಡುಗ ಜಾಕ್ ನ ತೋರಿಸ್ತಾರೆ. ಇವನಿಗೆ ತಾಯಿ ಇರೋದಿಲ್ಲ, ಆದ್ರಿಂದ ಇವನ ತಂದೆನೇ ಇವನು ಮಲ್ಕೊಳ್ಳಿ ಅಂತ ರಾಜ ಎರಿಕ್ ಹಾಗೆ ಮಾನ್ಸ್ಟರ್ಸ್ ಗಳಾಗಿದ್ದಂತ ಜಾಯಿಂಟ್ಸ್ ನ ಕತೆನ ಹೇಳೋದಕ್ಕೆ ಶುರು ಮಾಡ್ತಾನೆ. ಒಂದಷ್ಟು ಮೆಜಿಷಿಯನ್ಸ್ ಗಳು ತುಂಬಾ ವಿಶೇಷವಾಗಿರುವಂತ ಬೀಜಗಳನ್ನ ಯೂಸ್ ಮಾಡ್ಕೊಂಡು ದೊಡ್ಡ ದೊಡ್ಡ ಬಳ್ಳಿಗಳನ್ನ ಆಕಾಶದವರೆಗೂ ಬೆಳೆಯೋ ರೀತಿ ಮಾಡಿದ್ರು. ಹಾಗೆ ಅದನ್ನ ಹತ್ತುತ್ತಾ ಮೇಲಕ್ಕೆ ಹೋಗೋದಕ್ಕೆ ಶುರು ಮಾಡಿದ್ರು, ನಾವು ದೇವರನ್ನ ನೋಡಬಹುದು ಅಂತ. ಆದ್ರೆ ಮೇಲ್ಗಡೆ ಇವ್ರಿಗೋಸ್ಕರ ಕಾಯ್ತಿದ್ದಂತ ಜಾಯಿಂಟ್ಸ್ ಅನ್ನ ಮಾನ್ಸ್ಟರ್ಸ್ ಗಳು ಅಟ್ಯಾಕ್ ಮಾಡಿ ಸ್ವಲ್ಪ ಮೆಜಿಷಿಯನ್ಸ್ ಗಳನ್ನ ಸಾಯಿಸ್ಬಿಟ್ಟು ಹಾಗೆ ಅದೇ ಬಳ್ಳಿಗಳ ಸಹಾಯದಿಂದ ಭೂಮಿ ಮೇಲೆ ಬಂದು ಎಲ್ಲಾನು ಧ್ವಂಸ ಮಾಡ್ತಾ ಮನುಷ್ಯರನ್ನು ಕೂಡ ತಿನ್ನೋದಕ್ಕೆ ಶುರು ಮಾಡ್ಬಿಟ್ಟು ಅಂತ. ಅದೇ ಸಮಯಕ್ಕೆ ನಮ್ಗೆ ತೋರಿಸ್ತಾರೆ ಅರಮನೆಯಲ್ಲಿರುವಂತ ರಾಣಿ, ಇವಳ ಮಗಳು ಇಸಬೆಲ್ಗೂ ಕೂಡ ಇದೇ ಕತೆನ ಹೇಳ್ತಿದ್ದಾಳೆ ಅಂತ. ನಂತರ ರಾಣಿ ಕತೆನ ಕಂಟಿನ್ಯೂ ಮಾಡ್ತಾ ಹೇಳ್ತಾ ಹೋಗ್ತಾಳೆ. ಈ ಜಾಯಿಂಟ್ಸ್ ಗಳು ಈ ರೀತಿ ಮಾಡ್ತಿರೋದನ್ನ ನೋಡ್ದಂತ ಇಂಗ್ಲೆಂಡ್ ನ ರಾಜನಾಗಿದ್ದಂತ ಎರಿಕ್ ಮೆಜಿಷಿಯನ್ಸ್ ಗಳನ್ನ ಕರೆಸಿ ಒಂದು ಜಾಯಿಂಟ್ ನ ಹೃದಯನ ಹೊರಗಡೆ ತೆಗೆದು ಮಾಟ ಮಂತ್ರದಿಂದ ತುಂಬಾ ವಿಶೇಷವಾಗಿರುವಂತ ಒಂದು ಕಿರೀಟನ ಮಾಡಿಸ್ತಾ. ಯಾವಾಗ ರಾಜ ಎರಿಕ್ ಈ ಕಿರೀಟನ ಹಾಕೊಂಡು ಎಲ್ಲಾ ಜಾಯಿಂಟ್ಸ್ ಗಳು ಇವನ ಮಾತನ್ನ ಕೇಳೋದಕ್ಕೆ ಶುರು ಮಾಡ್ದು. ಇದರಿಂದ ಇವನು ಆ ಜಾಯಿಂಟ್ಸ್ ಗಳನ್ನ ಮತ್ತೆ ಮೇಲಕ್ಕೆ ಕಳಿಸಿ ಆ ಬಳ್ಳಿಗಳನ್ನು ಕೂಡ ಕಟ್ ಮಾಡಿಸ್ಬಿಟ್ಟ. ಆದ್ರೆ ಇನ್ನೂ ಕೂಡ ರಾಜ ಎರಿಕ್ ಹತ್ರ ವಿಶೇಷವಾಗಿರುವಂತ ಬೀಜಗಳು ಇದ್ದು. ನಂತರ ರಾಜನಿಗೆ ವಯಸ್ಸಾಗಿ ಸತ್ತೋದ್ಮೇಲೆ ಆ ವಿಶೇಷವಾಗಿರುವಂತ ಕಿರೀಟ ಹಾಗೆ ಬೀಜಗಳನ್ನ ಅವನ ಜೊತೆನೆ ಹಾಕಿ ಸಮಾಧಿ ಮಾಡ್ಬಿಟ್ರು. ಅವುಗಳು ಯಾರ ಕೈಗೂ ಸಿಗ್ಬಾರ್ದು ಅಂತ. ಈ ಕತೆ ಅಂದ್ರೆ ಜಾಕ್ಗೆ ತುಂಬಾನೇ ಇಷ್ಟ. ಪ್ರತಿ ಸಲನೂ ಇದನ್ನ ಕೇಳಿದಾಗ ತುಂಬಾನೇ ಸಂತೋಷ ಪಡ್ತಾನೆ. ಆದ್ರೆ ಇವನ ತಂದೆ ಮಾತ್ರ ಇದೆಲ್ಲ ಬರೀ ಒಂದು ಕತೆ ಅಷ್ಟೇ ಅಂತ ಹೇಳಿ ಮಲಗಿಸ್ತಿರ್ತಾನೆ. ಅದೇ ರೀತಿ ಈ ಕಡೆ ರಾಣಿನೂ ಕೂಡ ಇವಳ ಮಗಳು ಇಸಾಬೆಲ್ಗೂ ಕೂಡ ಅದನ್ನೇ ಹೇಳ್ತಿರ್ತಾಳೆ, ಇದೆಲ್ಲ ಒಂದು ಕತೆ ಅಷ್ಟೇ ಮಲ್ಕು ಅಂತ. ಹೀಗೆ ಇವರು ಮಾತಾಡ್ತಿರ್ಬೇಕಾದ್ರೆ ಅದೇ ಸಮಯಕ್ಕೆ ನಮ್ಗೆ ಗೊತ್ತಾಗುತ್ತೆ ರಾಣಿ ಹಾಗೆ ಇಸಾಬೆಲ್ ಕೂಡ ಇಂಗ್ಲೆಂಡ್ ನ ರಾಜ ಇದ್ನಲ್ಲ ಎರಿಕ್ ಅವರ ವಂಶಸ್ಥರೆ ಅಂತ. ಆದ್ರೆ ಈ ಕಡೆ ಜಾಕ್ ನ ತಂದೆ ಹೋಗ್ತಿದ್ದಂಗೆ ಇವನು ಮತ್ತೊಂದ್ಸಲ ಬುಕ್ ಅನ್ನು ಓದೋದಕ್ಕೆ ಶುರು ಮಾಡ್ತಾನೆ. ಅದರಲ್ಲಿ ಬರ್ದಿರುತ್ತೆ ಜಾಯಿಂಟ್ಸ್ ಗಳು ರಾಜನಾಗಿದ್ದಂತ ಎರಿಕ್ ನ ಮೇಲೆ ತುಂಬಾನೇ ಕೋಪ ಮಾಡ್ಕೊಂಡು ಅವನ ಮೇಲೆ ರಿವೆಂಜ್ ಅನ್ನ ತಗೊಳ್ಳೋದಕ್ಕೆ ಹಾಗೆ ಅವನ ವಂಶನೇ ನಿರ್ವಂಶ ಮಾಡೋದಕ್ಕೆ ಕಾಯ್ತಿದಾವೆ ಅಂತ. ನಂತರ ಸೀನ್ ಇಲ್ಲಿಂದ 10 ವರ್ಷಗಳ ಕಾಲ ಮುಂದಕ್ಕೆ ಬರುತ್ತೆ. ಇಲ್ಲಿ ನಮ್ಗೆ ಬೆಳೆದು ದೊಡ್ಡವನಾಗಿರುವಂತ ಜಾಕ್ ನ ತೋರಿಸ್ತಾರೆ. ಇವನು ಇವನ ಚಿಕ್ಕಪ್ಪನ ಜೊತೆ ಇರ್ತಾನೆ. ಹಾಗೆ ಇವ್ರ ಹತ್ರ ಇರುವಂತ ಕುದುರೆನ ಮಾರೋದಕ್ಕೆ ಅಂತ ಜಾಕ್ ಕುದುರೆನ ತಗೊಂಡು ಅರಮನೆ ಹತ್ರ ಹೋಗ್ತಿರ್ತಾನೆ. ಇದಾದ್ಮೇಲೆ ನಮ್ಗೆ ಅರಮನೆ ಹತ್ರ ತೋರಿಸ್ತಾರೆ. ಈ ಜಾಗದಲ್ಲಿ ಎಲ್ಲಾ ತರದ ವ್ಯಾಪಾರಗಳು ನಡೀತಿರ್ತವೆ. ಇಲ್ಲೇ ಒಂದು ಡ್ರಾಮಾ ನಡೀತಿರೋದನ್ನ ನೋಡಿ ಜಾಕ್ ಒಳಗಡೆ ಬರ್ತಾನೆ. ಈ ಜಾಗದಲ್ಲಿ ಆಗ್ಲೇ ನಾವು ನೋಡಿದ್ವಲ್ಲ ರಾಣಿಯ ಮಗಳು ಇಸಾಬೆಲ್, ಅವಳು ಕೂಡ ಇರ್ತಾಳೆ. ಈಗ ಇವಳು ಕೂಡ ಬೆಳೆದು ದೊಡ್ಡವಳಾಗಿರ್ತಾಳೆ. ಹಾಗೆ ಜಾಕ್ ಕೂಡ ಇವಳನ್ನ ಗಮನಿಸ್ತಾನೆ. ಆದ್ರೆ ಅದೇ ಸಮಯಕ್ಕೆ ಒಂದಷ್ಟು ಜನ ಬಂದು ಇವಳ ಜೊತೆ ಮಿಸ್ಬಿಹೇವ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಇದರಿಂದ ಜಾಕ್ ಇಲ್ಲಿಗೆ ಬಂದು ಇಸಾಬೆಲ್ ನ ಕಾಪಾಡೋದಕ್ಕೆ ಟ್ರೈ ಮಾಡ್ತಿರ್ಬೇಕಾದ್ರೆ ಆಗ ಇವರ ಹಿಂದೆ ಅರಮನೆಯ ಗಾರ್ಡ್ಸ್ ಗಳು ಬರ್ತಾರೆ. ಇಲ್ಲಿ ನಮ್ಗೆ ಇಬ್ರು ಗಾರ್ಡ್ಸ್ ಗಳು ಪರಿಚಯ ಆಗ್ತಾರೆ. ಕತ್ತಿನ ಹಿಡ್ಕೊಂಡಿರುವಂತ ಇವನ ಹೆಸರು ಎಲ್ಮೋಂಟ್ ಅಂತ. ಹಾಗೆ ಇಸಾಬೆಲ್ ನ ಪಕ್ಕ ಇರೋವನ ಇವನ ಹೆಸರು ಕ್ರೋ ಅಂತ. ಇದಾದ್ಮೇಲೆ ಗಾರ್ಡ್ಸ್ ಗಳು ಇಸಾಬೆಲ್ ನ ಕರ್ಕೊಂಡು ಅರಮನೆ ಕಡೆಗೆ ಹೋಗ್ತಿರ್ತಾರೆ. ಆದ್ರೆ ಜಾಕ್ ಮಾತ್ರ ತುಂಬಾನೇ ಸಂತೋಷ ಪಡ್ತಿರ್ತಾನೆ, ರಾಜ್ಕುಮಾರಿನ ನಾನು ಪ್ರೊಟೆಕ್ಟ್ ಮಾಡೋದಕ್ಕೆ ಹೋಗಿದ್ದೆ ಅಂತ. ಇದಾದ್ಮೇಲೆ ಸೀನ್ ಅರಮನೆ ಕಡೆಗೆ ಶಿಫ್ಟ್ ಆದಾಗ ರಾಡ್ರಿಕ್ ಹಾಗೆ ಇವನ ಫ್ರೆಂಡ್ ಆಗಿರುವಂತ ವಿಕ್ ನ ನಮ್ಗೆ ತೋರಿಸ್ತಾರೆ. ಇವರಿಬ್ರು ಇವರ ರೂಮ್ ಗೆ ಹೋಗ್ತಿರ್ಬೇಕಾದ್ರೆ ಅದೇ ಸಮಯಕ್ಕೆ ಏಬಲ್ ಅನ್ನೋ ಒಬ್ಬ ಪ್ರೀಸ್ಟ್ ನ ನೋಡ್ತಾರೆ. ಇದಾದ್ಮೇಲೆ ರೂಮ್ ಗೆ ಬಂದು ನೋಡಿದ್ರೆ ರೂಮ್ ಎಲ್ಲ ಅಲ್ಲೋಲ ಕಲ್ಲೋಲ ಆಗೋಗಿರುತ್ತೆ. ಇಲ್ಲಿ ರಾಡ್ರಿಕ್ ನ ಒಂದು ವಸ್ತು ಮಿಸ್ ಆಗಿರುತ್ತೆ. ಆದ್ರಿಂದ ಚೆಕ್ ಮಾಡ್ತಾನೆ. ಎರಿಕ್ ನ ವಿಶೇಷವಾಗಿರುವಂತ ಕಿರೀಟ ಮಾತ್ರ ಮಿಸ್ ಆಗಿರೋದಿಲ್ಲ. ಹೌದು, ಈ ಕಿರೀಟ ಬೇರೆ ಯಾವ್ದು ಅಲ್ಲ, ರಾಜ ಎರಿಕ್ ಸತ್ತೋದಾಗ ಅವನ ಜೊತೆನೆ ಆ ವಿಶೇಷವಾಗಿರುವಂತ ಕಿರೀಟನು ಕೂಡ ಸಮಾಧಿ ಮಾಡಿದ್ರಲ್ಲ ಅದೇ ಕಿರೀಟ ಇದು. ನಂತರ ವಿಕ್ ಏಬಲ್ ನ ಎಲ್ಲಾ ಕಡೆ ಹುಡುಕಾಡ್ತಿರ್ತಾನೆ. ಆದ್ರಿಂದ ಏಬಲ್ ಒಂದು ಜಾಗದಲ್ಲಿ ಬಚ್ಚಿಟ್ಕೊಂಡಿರ್ಬೇಕಾದ್ರೆ ಕುದುರೆನ ಮಾರ್ತಿರುವಂತ ಜಾಕ್ ನ ನೋಡಿ ಆ ಕುದುರೆ ನನಗೆ ಬೇಕು, ಅವಶ್ಯಕತೆ ಇದೆ, ಕೊಡು ಅಂತಾನೆ. ಆದ್ರೆ ಇವನ ಹತ್ರ ದುಡ್ಡಿರೋದಿಲ್ಲ. ಅದಕ್ಕೆ ದುಡ್ಡಿನ ಬದಲಾಗಿ ಒಂದಷ್ಟು ಬೀಜಗಳನ್ನ ಕೊಡ್ತಾನೆ. ಹೌದು, ಈ ಬೀಜಗಳು ಬೇರೆ ಯಾವ್ದು ಅಲ್ಲ, ಎರಿಕ್ ನ ಸಮಾಧಿ ಜೊತೆ ಆ ಮ್ಯಾಜಿಕಲ್ ಬೀಜಗಳನ್ನ ಹಾಕಿ ಮುಚ್ಚಿಬಿಟ್ಟಿದ್ರಲ್ಲ ಅದೇ ಬೀಜಗಳು ಇವು. ಇವುಗಳನ್ನೇ ರಾಡ್ರಿಕ್ ನ ರೂಮ್ ನಿಂದ ಇವನು ಕತ್ಕೊಂಡ್ ಬಂದಿರೋದು. ಆದ್ರೆ ಜಾಕ್ ಮಾತ್ರ ಇದಕ್ಕೆ ಒಪ್ಕೊಳ್ತಿರೋದಿಲ್ಲ. ಈ ಬೀಜಗಳನ್ನ ಇಟ್ಕೊಂಡು ನಾನೇನ್ ಮಾಡ್ಲಿ ಅಂತ. ಆಗ ಏಪಲ್ ಕೂಡ ಇದು ತುಂಬಾನೇ ವಿಶೇಷವಾಗಿರುವಂತ ಬೀಜಗಳು, ಇದನ್ನ ತಗೊಂಡೋಗಿ ಚರ್ಚ್ ನಲ್ಲಿರುವಂತ ಡೇವಿಡ್ ಅನ್ನೋ ಒಬ್ರು ಪ್ರೀಸ್ಟ್ ಗೆ ಕೊಡು, ಅವರು ನಿನಗೆ ದುಡ್ಡನ್ನು ಕೊಡ್ತಾರೆ. ಯಾವುದೇ ಕಾರಣಕ್ಕೂ ಕೂಡ ಈ ಬೀಜಗಳ ಮೇಲೆ ನೀರು ಬೀಳದೇ ಇರೋ ರೀತಿ ನೋಡ್ಕೊ ಅಂತ ಹೇಳಿ ಜಾಕ್ ನ ಕುದುರೆನ ತಗೊಂಡು ಹೊಟ್ಟೆ ಹೋಗ್ತಾನೆ. ಇವನು ಕುದುರೆ
ಕುದುರೆ ಮೇಲೆ ಕುಂತ್ಕೊಂಡು ಎಷ್ಟೇ ತಪ್ಪಿಸ್ಕೊಂಡು ಹೋಗೋದಕ್ಕೆ ಪ್ರಯತ್ನ ಪಟ್ಟರು ಕೂಡ ವಿಕ್ ಹಾಗೆ ಸೈನಿಕರು ಹಿಡಿದ್ಬಿಡ್ತಾರೆ. ಈ ಕಡೆ ಜಾಕ್ ನ ಚಿಕ್ಕಪ್ಪ ಇವನಿಗೆ ತುಂಬಾನೇ ಬೈತಿರ್ತಾನೆ. ಹೋಗಿ ಹೋಗಿ ಒಂದು ಕುದುರೆನ ಕೊಟ್ಬಿಟ್ಟು ಈ ಬೀಜಗಳನ್ನ ಈಸ್ಕೊಂಡ್ ಬಂದಿದ್ಯಲ್ಲ, ಈ ಬೀಜಗಳನ್ನ ಏನ್ ಮಾಡುದು ಅಂತ ಹೇಳಿ ಎಸುದ್ ಬಿಡ್ತಾನೆ. ಅದನ್ನ ಆಯ್ಕೊಳ್ತಿರ್ಬೇಕಾದ್ರೆ ಇವನಿಗೆ ಗೊತ್ತಾಗದೇ ಇರೋ ರೀತಿ ಒಂದು ಬೀಜ ಮನೆಯ ಕೆಳಗಡೆ ಹೊಟ್ಟೋಗುತ್ತೆ. ಇಲ್ಲಿ ನಮ್ಗೆ ಮತ್ತೊಂದು ವಿಷಯನೂ ಕೂಡ ಗೊತ್ತಾಗುತ್ತೆ, ಜಾಕ್ ನ ತಂದೆ ಈಗ ಬದುಕಿಲ್ಲ ಅಂತ. ಈ ಕಡೆ ಇಸಾಬೆಲ್ ಅರಮನೆಯಲ್ಲಿ ರಾಜ ಆಗಿರುವಂತೆ ಅವಳ ತಂದೆ ಹತ್ರ ಬಂದು ಹೇಳ್ತಿರ್ತಾಳೆ, ರಾಡ್ರಿಕ್ ವಯಸ್ಸಿನಲ್ಲಿ ನನಗಿಂತ ತುಂಬಾನೇ ದೊಡ್ಡವನು, ಅವನನ್ನ ಮದ್ವೆ ಆಗೋದಕ್ಕೆ ನನಗೆ ಇಷ್ಟ ಇಲ್ಲ, ನಾನು ಜೀವನದಲ್ಲಿ ಏನಾದ್ರೂ ಸಾಧಿಸಬೇಕು ಅಂತಿದ್ದೀನಿ ಅಂತ. ಆದ್ರೆ ರಾಜ ಮಾತ್ರ ಅದಕ್ಕೆ ಒಪ್ಕೊಳ್ತಿರೋದಿಲ್ಲ. ರಾಡ್ರಿಕ್ ನಮ್ಮ ಅರಮನೆಯ ಮಂತ್ರಿ ಆಗಿರೋದ್ರ ಜೊತೆಗೆ ಅವನು ತುಂಬಾನೇ ಬುದ್ಧಿವಂತ, ಅವನನ್ನೇ ನೀನು ಮದ್ವೆ ಆಗ್ಬೇಕು ಅಂತ. ಇದರಿಂದ ಇವಳಿಗಂತೂ ತುಂಬಾನೇ ಬೇಜಾರಾಗೋಗುತ್ತೆ. ಆದ್ರಿಂದ ರಾತ್ರಿ ಆಗ್ತಿದ್ದಂಗೆನೆ ಅರಮನೆನ ಬಿಟ್ಟು ಓಡೋಗೋದಕ್ಕೆ ನೋಡ್ತಿರ್ತಾಳೆ. ಈ ಕಡೆ ರಾಡ್ರಿಕ್ ಏಬಲ್ ನ ಎಷ್ಟೇ ಕೇಳ್ತಿದ್ರು ಕೂಡ ಆ ಬೀಜಗಳು ಎಲ್ಲಿದೆ ಅಂತ ಹೇಳ್ತಿರೋದಿಲ್ಲ. ಇದರಿಂದ ಇವನನ್ನ ಸಾಯಿಸೋದಕ್ಕೆ ರೆಡಿ ಆಗ್ತಿರ್ತಾನೆ. ಈ ಕಡೆ ಜಾಕ್ ಹೊರಗಡೆ ನೋಡಿದ್ರೆ ಮಳೆ ಬರ್ತಿರುತ್ತೆ. ಹಾಗೆ ಮಳೆ ಬರ್ತಿರೋದ್ರಿಂದ ಇಸಾಬೆಲ್ ಕೂಡ ತಪ್ಪಿಸ್ಕೊಂಡು ಹೋಗೋದಕ್ಕೆ ಆಗ್ತಿರೋದಿಲ್ಲ. ಇದರಿಂದ ಇಲ್ಲೇ ಕಾಣಿಸ್ತಿರುವಂತ ಮನೆನ ನೋಡಿ ಹತ್ರ ಬಂದಾಗ್ಲೇ ಅವಳಿಗೆ ಗೊತ್ತಾಗೋದು ಇದು ಜಾಕ್ ನ ಮನೆ ಅಂತ. ಮಳೆ ನಿಲ್ಲೋವರೆಗೂ ನಾನು ಇಲ್ಲೇ ಇರ್ಬೋದಂತ ಕೇಳಿದಾಗ ಜಾಕ್ ಕೂಡ ಸರಿ ಅಂತ ಒಪ್ಕೊಳ್ತಾನೆ. ಇವಳು ವೇಷನ ಬದಲಾಯಿಸ್ಕೊಂಡು ಬಂದಿದ್ರು ಕೂಡ ಇವನಿಗೆ ಅರ್ಥ ಆಗೋಗುತ್ತೆ ಇದು ರಾಜಕುಮಾರಿ ಇಸಾಬೆಲ್ ಅಂತ. ಆದ್ರಿಂದ ಇವಳು ಕೂಡ ಹೇಳ್ತಿರ್ತಾಳೆ, ನನ್ಗೆ ಇಷ್ಟ ಇಲ್ಲ ಅಂದ್ರೂ ಕೂಡ ಮದ್ವೆ ಮಾಡ್ತಿದ್ದಾರೆ, ಆದ್ರಿಂದ ತಪ್ಪಿಸ್ಕೊಂಡು ಬಂದ್ಬಿಟ್ಟೆ, ನಾನು ಕೂಡ ನನ್ನ ಜೀವನದಲ್ಲಿ ಏನಾದ್ರೂ ಸಾಧಿಸ್ಬೇಕು ಅಂತ. ಅದೇ ಸಮಯಕ್ಕೆ ಆಗ್ಲೇ ಮನೆಯ ಕೆಳಗಡೆ ಬೀಳ್ತಲ್ಲ ಬೀಜನ ನಮ್ಗೆ ತೋರಿಸ್ತಾರೆ. ಇದಕ್ಕೆ ನೀರು ಬಂದು ಟಚ್ ಆಗ್ತಿದ್ದಂಗೆನೆ ಬೆಳೆಯೋದಕ್ಕೆ ಶುರುವಾಗುತ್ತೆ. ಸರಿ ಅಂತ ಜಾಕ್ ಕೂಡ ಓದೋದಕ್ಕೆ ಇವಳಿಗೆ ಒಂದು ಬುಕ್ ಅನ್ನ ಕೊಟ್ಟಿರ್ತಾನೆ. ಆದ್ರೆ ಅದೇ ಸಮಯಕ್ಕೆ ಆ ಬೀಜದಿಂದ ದೊಡ್ಡ ದೊಡ್ಡ ಬಳ್ಳಿಗಳೆಲ್ಲ ಹುಟ್ಟೋದಕ್ಕೆ ಶುರುವಾಗೋಗ್ತವೆ. ಜಾಕ್ ಏನೋ ಹೊರಗಡೆ ಬಂದ್ಬಿಡ್ತಾನೆ. ಆದ್ರೆ ಇಸಾಬೆಲ್ ಮನೆ ಒಳಗಡೆ ಸಿಗಾಕೊಂಡು ಆ ಬಳ್ಳಿಗಳ ಜೊತೆ ಆಕಾಶದ ಮೇಲಕ್ಕೆ ಹೋಗ್ತಿರ್ತಾಳೆ. ಇದರಿಂದ ಇವನು ಕೂಡ ಹೇಗೋ ಮಾಡಿ ಇಸಾಬೆಲ್ ಹತ್ರ ಬಂದು ಅಲ್ಲಿಂದ ಮನೆ ಒಳಗಡೆ ಬರೋದಕ್ಕೆ ನೋಡ್ತಿರ್ಬೇಕಾದ್ರೆ ಸ್ಲಿಪ್ ಆಗಿ ಕೆಳಗಡೆ ಬೀಳೋದಕ್ಕೆ ಶುರು ಮಾಡ್ತಾನೆ. ಹೀಗೆ ಬಳ್ಳಿಗಳ ಮೇಲೆ ಬೀಳ್ತಾ ಬೀಳ್ತಾ ಸೇಫ್ ಆಗಿ ಕೆಳಗಡೆ ಬಂದು ಬೀಳ್ತಾನೆ. ನಂತರ ಮಾರನೇ ದಿನ ಇವನಿಗೆ ಎಚ್ಚರ ಆದಾಗ ನೋಡ್ತಾನೆ ರಾಜ ಇಸಾಬೆಲ್ ನ ಹುಡ್ಕೊಂಡು ಇವನ ಜನರನ್ನೆಲ್ಲರನ್ನು ಇಲ್ಲಿಗೆ ಕರ್ಕೊಂಡ್ ಬಂದ್ಬಿಟ್ಟಿರ್ತಾನೆ. ಆಗ ಜಾಕ್ ಕೂಡ ಆಕಾಶದವರೆಗೂ ಬೆಳೆದಿರುವಂತ ಆ ಬಳ್ಳಿಗಳನ್ನ ತೋರಿಸಿ ಎಲ್ಲಾ ವಿಷಯನೂ ಹೇಳ್ತಾನೆ. ಇದನ್ನ ನೋಡಿದಂತ ಇಲ್ಲಿರೋರೆಲ್ಲರಿಗೂ ಅರ್ಥ ಆಗೋಗುತ್ತೆ ರಾಜ ಎರಿಕ್ ಹಾಗೆ ಜಾಯಿಂಟ್ಸ್ ಗಳ ಕತೆ ಸುಳ್ಳಲ್ಲ ಅಂತ. ಸರಿ ಅಂತ ಇಸಾಬೆಲ್ ನ ಅಲ್ಲಿಂದ ಕರ್ಕೊಂಡ್ ಬರೋದಕ್ಕೆ ಒಂದು ಟೀಮ್ ಅನ್ನ ರೆಡಿ ಮಾಡ್ತಿರ್ತಾರೆ. ಆ ಟೀಮ್ ನಲ್ಲಿ ರಾಡ್ರಿಕ್ ಹಾಗೆ ಇವನ ಫ್ರೆಂಡ್ ಆಗಿರುವಂತ ವಿಕ್ ಕೂಡ ಹೋಗ್ತಿರ್ತಾರೆ. ನಂತರ ಜಾಕ್ ನಾನು ಕೂಡ ಹೋಗ್ತೀನಿ ಅಂತ ಹೇಳ್ತಾನೆ. ಇದಾದ್ಮೇಲೆ ಬಳ್ಳಿಗಳನ್ನ ಹತ್ತುತ್ತಿರುವಂತ ಟೀಮ್ ನ ನಮ್ಗೆ ತೋರಿಸ್ತಾರೆ. ಇವರೆಲ್ಲರೂ ಒಬ್ರಿಗೊಬ್ರು ಹಗ್ಗಗಳನ್ನ ಕಟ್ಕೊಂಡು ಹತ್ತುತ್ತಿರ್ತಾರೆ. ಯಾಕೆಂತಂದ್ರೆ ಯಾರಾದ್ರೂ ಮಿಸ್ ಆಗಿ ಬಿದ್ದೋದ್ರೆ ಅವರನ್ನ ಕಾಪಾಡಬಹುದು ಅಂತ. ನಂತರ ನಮ್ಗೆ ಗೊತ್ತಾಗುತ್ತೆ ಈ ಟೀಮ್ ನ ಲೀಡರ್ ಬೇರೆ ಯಾರು ಅಲ್ಲ, ನಾವಾಗ್ಲೇ ನೋಡಿದಂತ ಎಲ್ಮೊಂಟ್ ಹಾಗೆ ಕ್ರೋ. ಹೀಗೆ ಇವರು ಹತ್ತುತ್ತಾ ಒಂದು ಜಾಗದಲ್ಲಿ ಬಂದು ಪಕ್ಕದ ಬಳ್ಳಿಗೆ ಹೋಗ್ತಾರೆ ಹತ್ತೋದಕ್ಕೆ ಈಸಿ ಆಗ್ಲಿ ಅಂತ. ಆದ್ರೆ ಯಾವಾಗ ರಾತ್ರಿ ಆಗುತ್ತೋ ತುಂಬಾ ಜೋರು ಮಳೆ. ಈ ಮಳೆಲಿ ಇವರಿಗೆ ಮುಂದೆ ಸಾಗೋದಕ್ಕೂ ಕೂಡ ತುಂಬಾನೇ ಕಷ್ಟ ಆಗ್ತಿರುತ್ತೆ. ಅದೇ ಸಮಯಕ್ಕೆ ಒಬ್ಬ ಸೈನಿಕನಿಗೆ ಸಿಡಿಲು ಹೊಡೆದು ಅವನ ಹಿಂದೆ ಇದ್ದಂತ ಸೈನಿಕರೆಲ್ಲ ಕೆಳಗಡೆ ಬೀಳೋದ್ರಲ್ಲಿ ಇರ್ತಾರೆ. ಆದ್ರೆ ನೇತಾಡ್ತಿರುವಂತ ಸೈನಿಕರನ್ನ ಹಿಡ್ಕೊಂಡು ವಿಕ್ ಹಾಗೆ ರಾಡ್ರಿಕ್ಗೆ ಮೇಲೆ ಹತ್ತೋದಕ್ ಆಗ್ತಿರೋದಿಲ್ಲ. ಇದರಿಂದ ಹಗ್ಗನ ಕಟ್ ಮಾಡಿ ಆ ಸೈನಿಕರನ್ನೆಲ್ಲ ಸಾಯೋ ರೀತಿ ಮಾಡ್ಬಿಡ್ತಾರೆ. ಈ ವಿಷಯ ಇವರ ಮೇಲಿರುವಂತ ಎಲ್ಮಂಟ್ ಹಾಗೆ ಯಾರಿಗೂ ಕೂಡ ಗೊತ್ತೇ ಆಗೋದಿಲ್ಲ. ಅವರೆಲ್ಲರೂ ಹಗ್ಗ ಕಟ್ಟಾಗಿ ಸತ್ತೋಗಿರ್ಬೋದು ಅಂತ ಅನ್ಕೋತಾರೆ. ನಂತರ ಮಾರನೇ ದಿನ ಜಾಕುಗೆ ಎಚ್ಚರ ಆದಾಗ ನೋಡ್ತಾನೆ ಇವರೆಲ್ಲರೂ ಮೇಲೆ ಬಂದು ತಲುಪಿರ್ತಾರೆ. ಹಾಗೆ ಮೇಲಿಂದ ಈ ಜಾಗ ತುಂಬಾನೇ ಸುಂದರವಾಗಿ ಕಾಣ್ತಿರುತ್ತೆ. ಅದೇ ಸಮಯಕ್ಕೆ ಹಿಂದೆ ನೋಡಿದ್ರೆ ಭಯಂಕರವಾಗಿರುವಂತ ಒಂದು ಮೂರ್ತಿ ಇರುತ್ತೆ. ಅದ್ರ ಪಕ್ಕನೆ ಬಳ್ಳಿ ಜೊತೆ ಬಂದಿರುವಂತೆ ಇವನ ಮನೆ ಕೂಡ ಇವನಿಗೆ ಕಾಣಿಸುತ್ತೆ. ನಂತರ ಇವರೆಲ್ಲರೂ ಸರಿ ಅಂತ ನೀರು ಹರಿತಿರುವಂತ ಈ ಮೂರ್ತಿ ಒಳಗಡೆನೆ ಹೋಗೋದಕ್ಕೆ ಶುರು ಮಾಡಿದಾಗ್ಲೇ ನಮ್ಗೆ ಗೊತ್ತಾಗೋದು ಆಕಾಶದ ಮೇಲೂ ಕೂಡ ಭೂಮಿ ರೀತಿನೇ ಜಾಗ ಇದೆ ಅಂತ. ಹೀಗೆ ಎಲ್ಮೊಂಟ್ ಎಲ್ಲರನ್ನೂ ಮುಂದೆ ಕರ್ಕೊಂಡು ಹೋಗ್ತಿರ್ಬೇಕಾದ್ರೆ ರಾಡ್ರಿಕ್ ಜಾಕ್ ಹತ್ರ ಬಂದು ಹೇಳ್ತಾನೆ, ನಾನು ಇಂಗ್ಲೆಂಡ್ ಸಾಮ್ರಾಜ್ಯದ ಮಂತ್ರಿ ಆಗಿರೋದ್ರಿಂದ ನಿನಗೆ ಏನ್ ಬೇಕಾದ್ರೂ ಮಾಡ್ಬೋದು, ನೀನು ಸೇಫ್ ಆಗಿರ್ಬೇಕು ಅಂತಂದ್ರೆ ನಿನ್ನ ಹತ್ರ ಇರುವಂತ ಬೀಜಗಳನ್ನ ಕೊಟ್ಬಿಡು ಅಂತ. ಜಾಕ್ ಕೂಡ ಹೆದರ್ಕೊಂಡು ಆ ಬೀಜಗಳನ್ನ ಕೊಟ್ಬಿಡ್ತಾನೆ. ಆದ್ರೆ ಒಂದು ಬೀಜ ಇವನ ಹತ್ರನೇ ಇರುತ್ತೆ. ಅದನ್ನ ಲಾಕೆಟ್ ಒಳಗಡೆ ಬಚ್ಚಿಟ್ಕೋತಾನೆ. ಈ ಕಡೆ ಎಲ್ಮೊಂಟ್ಗೆ ಒಂದು ಮರದ ಮೇಲೆ ಇಸಾಬೆಲ್ ಮಾಡಿರುವಂತ ಗುರುತು ಕಾಣಿಸಿ ಅವಳು ಕಾಡಿನ ಒಳಗಡೆನೆ ಹೋಗಿದ್ದಾಳೆ ಅಂತ ಕನ್ಫರ್ಮ್ ಆಗುತ್ತೆ. ಇಲ್ಲಿ ಕೆಳಗಡೆ ಸೇನಾಧಿಪತಿಗೆ ಗೊತ್ತಾಗೋಗುತ್ತೆ ಯಾರೋ ಹಗ್ಗನ ಕಟ್ ಮಾಡಿರೋದ್ರಿಂದನೇ ಸೈನಿಕರೆಲ್ಲ ಸತ್ತೋಗಿರೋದು ಅಂತ. ಈ ಕಡೆ ಇವರೆಲ್ಲರೂ ಇಸಾಬೆಲ್ ನ ಹುಡುಕ್ತಾ ಬಂಡೆಗಳ ಮಧ್ಯೆ ಬಂದಾಗ ಜಾಕ್ಗೆ ಇವನು ಇಸಾಬೆಲ್ಗೆ ಕೊಟ್ಟಿದ್ನಲ್ಲ ಬುಕ್ಕು ಅದು ಇಲ್ಲಿ ಬಿದ್ದಿರೋದನ್ನ ನೋಡಿ ಇವನು ಅರ್ಥ ಮಾಡ್ಕೊಬಿಡ್ತಾನೆ ಇಸಾಬೆಲ್ ಈಗ ಅಪಾಯದಲ್ಲಿದ್ದಾಳೆ ಅಂತ. ಆದ್ರಿಂದ ಇವರೆಲ್ಲರೂ ಸೇರಿ 2 ಟೀಮ್ಗಳಾಗಿ ಬೇರೆ ಬೇರೆ ಕಡೆ ಹುಡ್ಕೊಂಡು ಹೋಗ್ತಾರೆ. ನಂತರ ಎಲ್ಮೊಂಟ್ ಜಾಕ್ ಹಾಗೆ ಕ್ರೋ ಇವ್ರ 3 ಜನ ಒಂದು ಟೀಮ್ ಆಗಿ ಇಸಾಬೆಲ್ ನ ಹುಡ್ಕೋದಕ್ಕೆ ಶುರು ಮಾಡಿದಾಗ ಒಂದು ಜಾಗದಲ್ಲಿ ಇವರಿಗೆ ಕುರಿಗಳು ಕಾಣಿಸ್ತವೆ. ಆದ್ರಿಂದ ಅವುಗಳನ್ನ ಬೇಟೆ ಆಡೋದಕ್ಕೆ ಅಂತ ಜಾಕ್ ಹಾಗೆ ಕ್ರೋ ಹೋಗ್ತಿರ್ಬೇಕಾದ್ರೆ ನೀರಿನಲ್ಲಿದ್ದಂತ ಒಂದು ಟ್ರ್ಯಾಪ್ ಗೆ ಸಿಗಾಕೋಬಿಡ್ತಾರೆ. ಇದರಿಂದ ಎಲ್ಮೊಂಟ್ ಅವರಿಬ್ಬರನ್ನ ಬಿಡಿಸೋದಕ್ಕೆ ಟ್ರೈ ಮಾಡ್ತಿರ್ಬೇಕಾದ್ರೆ ಅದೇ ಸಮಯಕ್ಕೆ ದೊಡ್ಡ ದೊಡ್ಡ ಹೆಜ್ಜೆ ಶಬ್ದಗಳೆಲ್ಲ ಕೇಳಿಸೋದಕ್ಕೆ ಶುರು ಆಗ್ತವೆ. ಆದ್ರಿಂದ ಕ್ರೋ ಹೇಗೋ ಮಾಡಿ ಹೊರಗಡೆ ಬಂದು ಒಂದು ಜಾಗದಲ್ಲಿ ಬಚ್ಚಿಟ್ಕೋತಾನೆ. ಆದ್ರೆ ಜಾಕ್ ಮಾತ್ರ ಯಾವುದೋ ಒಂದು ವಿಶಾಲವಾಗಿರುವಂತ ಜೀವಿ ಇವನ್ ಕಡೆಗೆ ಬರ್ತಿರೋದನ್ನ ನೋಡಿ ನೀರಿನ ಒಳಗಡೆನೆ ಬಚ್ಚಿಟ್ಕೊಂಡು ನೋಡ್ತಿರ್ತಾನೆ. ಆ ಜೀವಿ ಕುರಿಮರಿಗಳನ್ನ ಹಾಗೆ ಜೀವಂತವಾಗಿ ತಿಂತಿರುತ್ತೆ. ಇದಾದ್ಮೇಲೆ ನಂತರನೇ ನಮ್ಗೆ ಗೊತ್ತಾಗೋದು ಈ ಜೀವಿ ಬೇರೆ ಯಾವುದು ಅಲ್ಲ, ನಾವು ಮೂವಿಯ ಮೊದಲಲ್ಲಿ ನೋಡಿದ್ವಲ್ಲ ಜಾಯಿಂಟ್ಸ್ ಅನ್ನೋ ಮಾನ್ಸ್ಟರ್ಸ್ ಗಳನ್ನ, ಅದೇ ಪ್ರಜಾತಿಗೆ ಸೇರಿರುವಂತ ಮಾನ್ಸ್ಟರ್ ಇದು ಕ್ರೋನ ಹಾಗೆ ಅಟ್ಯಾಕ್ ಮಾಡೋದಕ್ಕೆ
ತೋರ್ಸೋದಕ್ಕೆ ಬಂದಂತ ಎಲ್ಮೌಂಟ್ ನ ಹಿಡ್ಕೊಂಡು ಹೋಗ್ತಿರ್ಬೇಕಾದ್ರೆ ಜಾಕ್ ಕೂಡ ಅದನ್ನ ಫಾಲೋ ಮಾಡ್ತಾ ಮಾಡ್ತಾ ಕಾಡಿನ ಒಳಗಡೆ ಹೋಗ್ತಿರ್ತಾನೆ. ಈ ಕಡೆ ರಾಡ್ರಿಕ್ ಹಾಗೆ ವಿಕ್ನ ಜೊತೆ ಒಬ್ಬ ಸೈನಿಕನು ಕೂಡ ಬಂದಿರ್ತಾನೆ. ಇವರಿಬ್ರು ಸೇರಿ ಅವನನ್ನ ಯಾಮಾರಿಸಿ ಕೆಳಗಡೆ ತಳ್ಳಿ ಸಾಯಿಸ್ಬಿಡ್ತಾರೆ. ಆದ್ರೆ ಅದೇ ಸಮಯಕ್ಕೆ ಇಲ್ಲಿಗೆ ಒಂದು ಜಾಯಿಂಟ್ ಬಂದು ವಿಕ್ನ ತಿಂದು ಸಾಯಿಸ್ಬಿಡುತ್ತೆ. ಇನ್ನೇನು ರಾಡ್ರಿಕ್ ಕೂಡ ಸಾಯಿಸ್ಬೇಕು ಅಂತ ಅನ್ಕೊಳ್ಳೋಷ್ಟ್ರಲ್ಲಿ ಅದೇ ಸಮಯಕ್ಕೆ ಇವನ ಹತ್ರ ಇದ್ದಂತ ರಾಜ ಎರಿಕ್ ನ ಕಿರೀಟನ ಹೊರಗಡೆ ತೆಗೆದು ಬಿಡ್ತಾನೆ. ನಂತರ ನಮ್ಗೆ ಜಾಕ್ ನ ತೋರಿಸ್ತಾರೆ. ಇವನು ಕಾಡನ್ನ ದಾಟಿ ಬಂದಾಗ ಜಾಯಿಂಟ್ಸ್ ಗಳಿರುವಂತ ಜಾಗಕ್ಕೆ ಬಂದು ತಲುಪ್ತಾನೆ. ಆದ್ರೆ ಈ ಜಾಗ ನೋಡೋದಕ್ಕಂತೂ ತುಂಬಾನೇ ಸುಂದರವಾಗಿರುತ್ತೆ. ಇದಾದ್ಮೇಲೆ ಸೀನ್ ಇಸಾಬೆಲ್ ನ ಕಡೆಗೆ ಶಿಫ್ಟ್ ಆದಾಗ ಈಗಾಗ್ಲೇ ಇವಳನ್ನ ಬಂಧಿಸ್ಬಿಟ್ಟಿರ್ತಾರೆ. ಹಾಗೆ ಫ್ಯಾಲನ್ ಅನ್ನೋ ಜಾಯಿಂಟ್ ಇವಳ ಹತ್ರ ಮಾತಾಡ್ತಿರುತ್ತೆ. ಇದಕ್ಕೆ 2 ತಲೆಗಳು ಇರ್ತವೆ. ಆಕ್ಚುಲಿ ಹೇಳಬೇಕು ಅಂತಂದ್ರೆ ಫ್ಯಾಲನ್ಗೆ ಇಸಾಬೆಲ್ ನ ರಕ್ತದ ವಾಸನೆಯಿಂದಾನೇ ಗೊತ್ತಾಗೋಗಿರುತ್ತೆ ಇವಳು ರಾಜ ಎರಿಕ್ ನ ವಂಶಕ್ಕೆ ಸೇರಿದವಳು ಅಂತ. ಹಾಗೆ ಇವಳನ್ನ ಕೇಳ್ತಿರುತ್ತೆ, ನೀನು ಇಲ್ಲಿಗೆ ಯಾವ ದಾರಿಯಿಂದ ಬಂದೆ ಹೇಳು ಅಂತ. ಆದ್ರೆ ಇವಳು ಮಾತ್ರ ಅದನ್ನ ಯಾವುದೇ ಕಾರಣಕ್ಕೂ ಕೂಡ ಹೇಳ್ತಿರೋದಿಲ್ಲ. ಇದಾದ್ಮೇಲೆ ಫ್ಯಾಲನ್ ಇವಳನ್ನ ಕರ್ಕೊಂಡು ಬಂದು ಎಲ್ಲಾ ಜಾಯಿಂಟ್ಸ್ ಗಳಿಗೂ ಹೇಳ್ತಿರ್ತಾನೆ ಇವಳು ರಾಜ ಎರಿಕ್ ನ ವಂಶದವಳು ಅಂತ. ಈಗಾಗ್ಲೇ ನಮ್ಗೆ ಗೊತ್ತಿರೋ ರೀತಿ ಎಲ್ಲಾ ಜಾಯಿಂಟ್ಸ್ ಗಳು ಎರಿಕ್ ನ ವಂಶನ ನಿರ್ವಂಶ ಮಾಡೋದಕ್ಕೆ ಅಂತ ಕಾಯ್ತಿರ್ತಾರೆ. ಇಲ್ಲೇ ಎಲ್ಮಂಟ್ ಹಾಗೆ ಕ್ರೋನು ಕೂಡ ಕರ್ಕೊಂಡು ಬಂದು ಕಟ್ಟಾಗಿರ್ತಾರೆ. ನಂತರ ಇವನು ಕ್ರೋನ ಕೇಳ್ತಾನೆ ಯಾವ ದಾರಿಯಿಂದ ಬಂದ್ರಿ ಅಂತ. ಆದ್ರೆ ಇವನು ಕೂಡ ಹೇಳೋದಕ್ಕೆ ಒಪ್ಕೊಳ್ಳೋದಿಲ್ಲ. ಇದರಿಂದ ಇವನನ್ನ ಸಾಯಿಸ್ಬಿಡ್ತಾನೆ. ಎಷ್ಟೊತ್ತಿಗೆ ಜಾಕ್ ಕೂಡ ಇಲ್ಲಿಗೆ ಬಂದು ತಲುಪಿ ಒಂದು ತೂತಿಂದ ನೋಡೋದಕ್ಕೆ ಟ್ರೈ ಮಾಡ್ತಿರ್ತಾನೆ ಈ ಜಾಗದಲ್ಲೆಲ್ಲ ಏನ್ ನಡೀತಿದೆ ಅಂತ. ಇಲ್ಲೇ ನಮ್ಗೆ ಫ್ಯೂನ್ ಅನ್ನೋ ಒಂದು ಜಾಯಿಂಟ್ ನ ತೋರಿಸ್ತಾರೆ. ಇಲ್ಲಿ ಫ್ಯೂನ್ಗೆ ಹಾಗೆ ಫ್ಯಾಲನ್ಗೆ ಒಬ್ಬರನ್ನೊಬ್ರು ಕಂಡ್ರೆ ಅಷ್ಟೊಂದು ಇಷ್ಟ ಆಗೋದಿಲ್ಲ. ಅದೇ ಸಮಯಕ್ಕೆ ಮತ್ತೆರಡು ಜಾಯಿಂಟ್ಸ್ ಗಳು ಇಲ್ಲಿಗೆ ಬರ್ತಾರೆ. ಅವರ ಹಿಂದೆ ಕಿರೀಟನ ಹಾಕೊಂಡಿರುವಂತ ರಾಡ್ರಿಕ್ ಕೂಡ ಬರ್ತಾನೆ. ಈ ಕಿರೀಟನ ಒಂದು ಜಾಯಿಂಟ್ ನ ಹೃದಯದಿಂದ ಮಾಡಿರೋದ್ರಿಂದ ಇದಕ್ಕೆ ಎಷ್ಟು ಶಕ್ತಿ ಇರುತ್ತೆ ಅಂತಂದ್ರೆ ಎಲ್ಲಾ ಜಾಯಿಂಟ್ಸ್ ಗಳು ಇವನ ಮುಂದೆ ಮಂಡಿ ಊರ್ ಬಿಡ್ತಾರೆ. ಹಾಗೆ ಇವನು ಏನೇ ಹೇಳಿದ್ರು ಅದನ್ನ ಕೇಳೋದಕ್ಕೆ ಶುರು ಮಾಡ್ಬಿಡ್ತಾರೆ. ಆದ್ರಿಂದ ಇವನು ಜಾಯಿಂಟ್ಸ್ ಗಳ ಸಿಂಹಾಸನದ ಮೇಲೆ ಬರ್ತಾನೆ. ಈ ಜಾಗದಲ್ಲಿ ಇಸಾಬೆಲ್ ಹಾಗೆ ಎಲ್ಮೌಂಟ್ ಇದ್ರು ಕೂಡ ಅವ್ರ ಬಗ್ಗೆ ಕೇರೆ ಮಾಡ್ದೆ ಎಲ್ಲಾ ಜಾಯಿಂಟ್ಸ್ ಗಳಿಗೂ ಹೇಳ್ತಾ ಹೋಗ್ತಾನೆ, ಇನ್ಮೇಲಿಂದ ನಾನೇ ನಿಮ್ಮ ರಾಜ. ಈಗ ನಾವೆಲ್ಲರೂ ಸೇರಿ ಭೂಮಿ ಮೇಲೆ ಹೋಗಿ ಮೊದಲು ಇಂಗ್ಲೆಂಡ್ ಸಾಮ್ರಾಜ್ಯನ ನಮ್ಮ ವಶಕ್ಕೆ ತಗೊಳ್ಳೋಣ. ಅದಾದ್ಮೇಲೆ ಒಂದೊಂದೇ ಸಾಮ್ರಾಜ್ಯದ ಮೇಲೆ ಯುದ್ಧನ ಮಾಡ್ತಾ ಅವುಗಳನ್ನ ಗೆಲ್ತಾ ಇಡೀ ಪ್ರಪಂಚನ ನಾವು ಆಳೋಣ ಅಂತ. ಇದಕ್ಕೆ ಎಲ್ಲಾ ಜಾಯಿಂಟ್ಸ್ ಗಳು ಕೂಡ ಸರಿ ಅಂತ ಒಪ್ಕೊಳ್ತಾರೆ. ಆದ್ರೆ ಫ್ಯಾಲೋನ್ಗೆ ಮಾತ್ರ ರಾಡ್ರಿಕ್ ನ ಕಂಡ್ರೆ ಇಷ್ಟ ಆಗ್ತಿರೋದಿಲ್ಲ. ನಂತರ ಒಂದು ಜಾಯಿಂಟ್ ಇಸಾಬೆಲ್ ಹಾಗೆ ಎಲ್ಮೌಂಟ್ ನ ಎತ್ಕೊಂಡು ಹೋಗ್ತಿರೋದನ್ನ ಜಾಕ್ ನೋಡ್ತಾನೆ. ಆಕ್ಚುಲಿ ಇದು ಇಸಾಬೆಲ್ ಹಾಗೆ ಎಲ್ಮೌಂಟ್ ನ ಇಲ್ಲಿಗೆ ಕರ್ಕೊಂಡ್ ಬಂದಿರೋದು ಕತ್ತರಿಸಿ ಅಡಿಗೆಗೆ ಹಾಕೋದಕ್ಕೆ ಅಂತ. ಆದ್ರೆ ಯಾವಾಗ ಇದು ಆ ಕಡೆ ಹೋಗುತ್ತೋ ಜಾಕ್ ಇಲ್ಲಿಗೆ ಬಂದಿದ್ದನ್ನ ನೋಡಿ ಇವರಿಬ್ರು ಸಂತೋಷ ಪಡ್ತಾರೆ. ಆಗ ಜಾಕ್ ಎಲ್ಮೌಂಟ್ ಗೆ ಇವನು ಫ್ರೀ ಮಾಡ್ಕೊಳ್ಳೋದಕ್ಕೆ ಒಂದು ಚಾಕುನ ಕೊಟ್ಟು ಇಲ್ಲೇ ಬಚ್ಚಿಟ್ಕೋತಾನೆ. ನಂತರ ಈ ಜಾಯಿಂಟ್ ಇಸಾಬೆಲ್ ನ ಕತ್ತರಿಸೋದಕ್ಕೆ ನೋಡ್ತಿರ್ಬೇಕಾದ್ರೆ ಜಾಕ್ ಮೇಲಿಂದ ಒಂದು ಚಾಕುನ ತಗೊಂಡ್ ಬಂದು ಇದಕ್ಕೆ ಚುಚ್ಚಿ ಸಾಯಿಸಿದ್ರಿಂದ ಎಲ್ಮೌಂಟ್ ಇದರಿಂದ ತುಂಬಾನೇ ಸಂತೋಷ ಪಡ್ತಾನೆ. ಆದ್ರೆ ಅದೇ ಸಮಯಕ್ಕೆ ಜಾಕುಗೆ ಗೊತ್ತಾಗುತ್ತೆ ಕ್ರೋ ಈಗ ಬದುಕಿಲ್ಲ ಅಂತ. ಇಲ್ಲಿ ಕೆಳಗಡೆ ಯಾವಾಗ ಸೇನಾಧಿಪತಿ ರಾಜನ ಹತ್ರ ಬರ್ತಾನೆ ಇವನನ್ನ ಕೇಳ್ತಾನೆ, ಒಂದ್ ವೇಳೆ ಎರಿಕ್ ಹಾಗೆ ರಾಜನ ಕತೆ ನಿಜ ಆಗಿ ಜಾಯಿಂಟ್ಸ್ ಗಳು ಇಲ್ಲಿಗೆ ಬಂದ್ರೆ ಏನಾಗ್ಬೋದು ಅಂತ. ಆಗ ಇವನು ಕೂಡ ನಾವು ಯೋಚನೆ ಮಾಡೋದಕ್ಕಾಗೋದಿಲ್ಲ ಅಂತ ಅನಾಹುತಗಳು ಆಗೋಗ್ತವೆ ಅಂತ ಹೇಳ್ತಾನೆ. ನಂತರ ಎಲ್ಮೌಂಟ್ ಕ್ರೋಗೆ ಒಂದು ಸಮಾಧಿನ ಮಾಡಿ ತುಂಬಾ ಬೇಜಾರ್ ಮಾಡ್ಕೋತಿರ್ತಾನೆ. ಆದ್ರೆ ಈ ಕಡೆ ಇವರಿಬ್ರು ಮಾತಾಡ್ತಿರ್ಬೇಕಾದ್ರೆ ನಮ್ಗೆ ಗೊತ್ತಾಗೋಗುತ್ತೆ ಇವರಿಬ್ರು ಒಬ್ಬರನ್ನೊಬ್ರು ಇಷ್ಟ ಪಡೋದಕ್ಕೆ ಶುರು ಮಾಡ್ಬಿಟ್ಟಿದ್ದಾರೆ ಅಂತ. ಇದಾದ್ಮೇಲೆ ಇವ್ರು 3 ಜನ ಸಾಕ್ತಾ ಆಗ್ಲೇ ನೀರ್ ಬೀಳ್ತಿದ್ದಂತ ಮೂರ್ತಿ ಇತ್ತಲ್ಲ ಅಲ್ಲಿಗೆ ಬಂದು ತಲುಪ್ತಾರೆ. ಇಲ್ಲಿ ನೋಡಿದ್ರೆ ದಾರಿನ ಕಾಯ್ಕೊಂಡು ಒಂದು ಜಾಯಿಂಟ್ ಕೂಡ ಇಲ್ಲಿ ಮಲಗಿರುತ್ತೆ. ಇದನ್ನ ನೋಡಿ ಜಾಕುಗೆ ಒಂದು ಐಡಿಯಾ ಬರುತ್ತೆ. ಆದ್ರಿಂದ ಇಲ್ಲೇ ಇದ್ದಂತ ಒಂದು ಜೇನು ಗೂಡನ ತಗೊಂಡ್ ಬಂದು ಮಲಗಿರುವಂತ ಈ ಜಾಯಿಂಟ್ ನ ಹೆಲ್ಮೆಟ್ ನ ಒಳಗಡೆ ಹಾಕಿ ಮತ್ತೆ ಇದೇ ಜಾಗಕ್ಕೆ ಬರ್ತಾರೆ. ಯಾವಾಗ ಜೇನು ಹುಳಗಳು ಇದಕ್ಕೆ ಕಚ್ಚೋದಕ್ಕೆ ಶುರು ಮಾಡ್ತಾವೋ ಜಾಯಿಂಟ್ ಇಲ್ಲಿಂದ ಕಾಲ್ ಜಾರಿ ಕೆಳಗಡೆ ಬಿದ್ದೋಗುತ್ತೆ. ಇದನ್ನ ನೋಡಿ ಇವ್ರಿಗೆ ತುಂಬಾನೇ ಸಂತೋಷ ಆಗೋಗುತ್ತೆ. ಇದಾದ್ಮೇಲೆ ಇವರಿಬ್ರು ಹೋಗೋದಕ್ಕೆ ರೆಡಿ ಮಾಡ್ಕೊಳ್ತಿರ್ಬೇಕಾದ್ರೆ ಎಲ್ಮೌಂಟ್ ಹೇಳ್ತಾನೆ, ನೀವಿಬ್ರು ಮತ್ತೆ ಆ ಬಳ್ಳಿಯ ಸಹಾಯದಿಂದ ಕೆಳಗಡೆ ಹೋಗಿ, ನಾನು ರಾಡ್ರಿಕ್ ಹತ್ರ ಇರುವಂತ ಕಿರೀಟನ ಕಿತ್ಕೊಂಡು ವಾಪಸ್ ಬರ್ತೀನಿ. ಅದು ಅವನ ಹತ್ರ ಇದ್ರೆ ಅಷ್ಟೊಂದು ಒಳ್ಳೇದಲ್ಲ ಅಂತ. ಮೊದ್ಲು ಇದಕ್ಕೆ ಇವರು ಒಪ್ಕೊಳ್ದೆ ಇದ್ರು ಕೂಡ ಬೇರೆ ದಾರಿ ಇಲ್ದೇ ಇರೋದ್ರಿಂದ ಸರಿ ಅಂತ ಒಪ್ಕೊಳ್ತಾರೆ. ಹಾಗೆ ಜಾಕ್ ನ ಸಾಹಸನ ಮೆಚ್ಚಿ ಎಲ್ಮೌಂಟ್ ಸೈನಿಕರ ಬ್ಯಾಡ್ಜ್ ಅನ್ನ ತುಂಬಾ ಗೌರವದಿಂದ ಇವನಿಗೆ ಕೊಡ್ತಾನೆ. ಅದೇ ಸಮಯಕ್ಕೆ ಈ ಕಡೆ ನಮ್ಗೆ ಕೆಳಗಡೆ ತೋರಿಸ್ತಾರೆ. ಮೇಲಿಂದ ಬಿದ್ದಂತ ಆ ಜಾಯಿಂಟ್ ನ ಡೆಡ್ ಬಾಡಿನ ನೋಡಿ ಎಲ್ಲಾ ಜನರು ತುಂಬಾನೇ ಹೆದರ್ಕೊಬಿಡ್ತಾರೆ. ಆದ್ರಿಂದ ರಾಜನು ಕೂಡ ಡಿಸೈಡ್ ಮಾಡ್ತಾನೆ, ನನ್ ಮಗಳು ಬರ್ದೇ ಇದ್ರು ಪರವಾಗಿಲ್ಲ, ನನ್ನ ಸಾಮ್ರಾಜ್ಯದ ಜನರು ನನಗೆ ಮುಖ್ಯ ಅಂತ ಹೇಳಿ ಕಲ್ಲು ಮನ್ಸು ಮಾಡ್ಕೊಂಡು ಈ ಬಳ್ಳಿನ ಕಟ್ ಮಾಡ್ಸೋದಕ್ಕೆ ಶುರು ಮಾಡ್ತಾನೆ. ಈ ಕಡೆ ಎಷ್ಟೊಕ್ಕೆ ಕತ್ಲಾಗೋಗಿದ್ರು ಕೂಡ ಇವರಿಬ್ರು ಬಳ್ಳಿನ ಇಳಿತಾ ಕೆಳಗಡೆ ಬರ್ತಾನೆ ಇರ್ತಾರೆ. ಅದೇ ಸಮಯಕ್ಕೆ ಕೆಳಗಡೆ ಬೆಂಕಿಯ ಬೆಳಕನ್ನ ನೋಡಿ ಇವರಿಗೆ ಅನ್ನಿಸ್ತಿರುತ್ತೆ ನಮ್ಮನ್ನ ಕಾಪಾಡೋದಕ್ಕೆ ಎಲ್ರು ತುಂಬಾನೇ ಕಷ್ಟ ಪಡ್ತಿದ್ದಾರೆ ಅಂತ. ಆದ್ರೆ ಈ ಕಡೆ ಕೆಳಗಡೆ ನೋಡಿದ್ರೆ ಇವರೆಲ್ಲರೂ ಬಳ್ಳಿನ ಕಟ್ ಮಾಡೋದಕ್ಕೆ ಎಲ್ಲಾ ತಯಾರನ್ನು ಮಾಡ್ಕೋತಿರ್ತಾರೆ. ನಂತರ ಇಲ್ಲಿ ಮೇಲ್ಗಡೆ ಎಲ್ಮೌಂಟ್ ನೋಡ್ತಾನೆ ರಾಡ್ರಿಕ್ ಜಾಯಿಂಟ್ಸ್ ಗಳ ಆರ್ಮಿನ ಕರ್ಕೊಂಡು ಭೂಮಿ ಮೇಲೆ ಹೋಗೋದಕ್ಕೆ ಎಲ್ಲಾ ತಯಾರನ್ನು ಮಾಡ್ಕೋತಿರ್ತಾನೆ. ಇಡೀ ಭೂಮಿನ ನಾನು ಆಳ್ಬೇಕು ಅಂತ. ಅಷ್ಟೇ ಅಲ್ಲದೆ ಜಾಕ್ ಹತ್ರ ಕಿತ್ಕೊಂಡಿದ್ದಂತ ವಿಶೇಷವಾಗಿರುವಂತ ಬೀಜಗಳು ಕೂಡ ಇವನ ಹತ್ರ ಇರ್ತವೆ. ಆದ್ರೆ ಅದೇ ಸಮಯಕ್ಕೆ ಎಲ್ಮೌಂಟ್ ಬಂದು ಅಟ್ಯಾಕ್ ಮಾಡಿದ್ರಿಂದ ಆ ಬೀಜಗಳು ಬಿದ್ದೋಗ್ತವೆ. ಇವರಿಬ್ರು ಎಷ್ಟೇ ಫೈಟ್ ಮಾಡೋದಕ್ಕೆ ನೋಡ್ತಿದ್ರು ಕೂಡ ಯಾವ ಜಾಯಿಂಟ್ಸ್ ಗಳು ಅದಕ್ಕೆ ತಲೆ ಕೆಡಿಸ್ಕೊಳ್ತಿರೋದಿಲ್ಲ. ಆದ್ರಿಂದ ಎಲ್ಮೌಂಟ್ ಕೂಡ ರಾಡ್ರಿಕ್ ನ ಜೊತೆ ಫೈಟ್ ಮಾಡ್ತಾ ಹೋಗ್ತಾನೆ. ಜಾಯಿಂಟ್ಸ್ ಗಳನ್ನ ಭೂಮಿ ಮೇಲೆ ಹೋಗೋದಕ್ಕೆ ಬಿಡಬಾರ್ದು, ಹಾಗೆ ರಾಡ್ರಿಕ್ ಹತ್ರ ಇರುವಂತ ಕಿರೀಟನ ಕಿತ್ಕೊಳ್ಬೇಕು ಅಂತ. ಆದ್ರೆ ಹೀಗೆ ಇವರಿಬ್ರು ಫೈಟ್ ಮಾಡ್ತಾ ಮಾಡ್ತಾ ಇವನಿಗೆ ಹೊಡೆದಿದ್ರಿಂದ ಎಲ್ಮೌಂಟ್ ಇನ್ನೇನು ಕೆಳಗಡೆ ಬೀಳೋದ್ರಲ್ಲಿ ಇರ್ತಾನೆ. ರಾಡ್ರಿಕ್ ಕೂಡ ಇವನ ಕೈಗೆ ಚುಚ್ತಾ ಕೆಳಗಡೆ ಬೀಳಿಸೋದಕ್ಕೆ ನೋಡ್ತಿರ್ಬೇಕಾದ್ರೆ ಎಲ್ಮೌಂಟ್ ಇವನಿಗೆ ಚುಚ್ಚಿ ಸೇಫ್ ಆಗಿ ಮೇಲ್ ಬರ್ತಿರ್ತಾನೆ.
ಹೋಗ್ತಾನೆ. ನಂತರ ರಾಡ್ರಿಕ್ ಸಾಯ್ತಿದ್ದಂಗೆ ಇವನು ಹಾಕೊಂಡಿದ್ದಂತ ವಿಶೇಷವಾಗಿರುವಂತ ಕಿರೀಟ ಫ್ಯಾಲೋನ್ಗೆ ಸಿಕ್ಕಿ ಇಡೀ ಜಾಯಿಂಟ್ಸ್ ಗಳಿಗೆಲ್ಲ ಮತ್ತೊಂದ್ಸಲ ಇವನೇ ರಾಜ ಆಗ್ತಾನೆ. ಆದ್ರೆ ಈಗ್ಲೂ ಕೂಡ ಫ್ಯೂನ್ಗೆ ಫ್ಯಾಲೋನ್ ಅಂದ್ರೆ ಇಷ್ಟ ಆಗ್ತಿರೋದಿಲ್ಲ. ಈ ಕಡೆ ಕೆಳಗಡೆ ನಿರಂತರವಾಗಿ ಬಳ್ಳಿನ ಕಟ್ ಮಾಡ್ತಿರೋದ್ರಿಂದ ಅಲುಗಾಡ್ತಾ ಕೊನೆಗೂ ಕೆಳಗಡೆ ಬೀಳೋದಕ್ಕೆ ಶುರು ಮಾಡುತ್ತೆ. ಇದನ್ನ ನೋಡಿದಂತ ಎಲ್ಮೌಂಟ್ ಕೂಡ ಬಳ್ಳಿನ ಹಿಡ್ಕೊಂಡು ಕೆಳಗಡೆ ಹೋಗ್ತಿರ್ತಾನೆ. ಆದ್ರೆ ಇದರಿಂದ ಫ್ಯಾಲೋನ್ಗಂತೂ ತುಂಬಾನೇ ಕೋಪ ಬಂದ್ಬಿಡುತ್ತೆ. ಈ ಕಡೆ ಜಾಕ್ ಹಾಗೆ ಇಸಾಬೆಲ್ ಕೂಡ ಬಳ್ಳಿಯಿಂದ ಸೇಫ್ ಆಗಿ ಕೆಳಗಡೆ ಬಂದು ತಲುಪ್ತಾರೆ. ಈ ಬಳ್ಳಿ ಅರಮನೆವರೆಗೂ ಬರ್ತಿರೋದ್ರಿಂದ ಎಲ್ಮೌಂಟ್ ಕೂಡ ಅರಮನೆ ಹತ್ರನೇ ಬಂದು ಬೀಳ್ತಾನೆ. ಆದ್ರೆ ಈ ಕಡೆ ರಾಜ ಇದೆಲ್ಲ ನಾಶ ಆದ್ಮೇಲೆ ತುಂಬಾನೇ ಬೇಜಾರ್ ಮಾಡ್ಕೋತಿರ್ತಾನೆ, ಇವನ ಮಗಳು ಇಸಾಬೆಲ್ ಮತ್ತೆ ಈಗ ಬರೋದಿಲ್ಲ ಅಂತ. ಆದ್ರೆ ಅದೇ ಸಮಯಕ್ಕೆ ಸೇಫ್ ಆಗಿ ಇಸಾಬೆಲ್ ಇಲ್ಲಿಗೆ ಬಂದಿದ್ದನ್ನ ನೋಡಿ ತುಂಬಾನೇ ಸಂತೋಷ ಪಡ್ತಾನೆ. ಹಾಗೆ ಇವಳು ರಾಡ್ರಿಕ್ ಎಂತ ವ್ಯಕ್ತಿ ಅಂತ ಇವಳ ತಂದೆಗೂ ಕೂಡ ಹೇಳ್ತಾಳೆ. ನಂತರ ರಾಜ ಜಾಕ್ ಹತ್ರ ಬಂದು ಸ್ವಲ್ಪ ಗೋಲ್ಡ್ ಕಾಯಿನ್ ಗಳನ್ನ ಕೊಟ್ಟು, ನೀನ್ ನನಗೆ ಎಂತ ಒಂದು ಹೆಲ್ಪ್ ಅನ್ನ ಮಾಡಿದ್ಯಾ ಅಂತಂದ್ರೆ ನಿನ್ನ ಋಣನ ತೀರ್ಸೋದಕ್ಕಾಗೋದಿಲ್ಲ ಅಂತ ಥ್ಯಾಂಕ್ಸ್ ಹೇಳ್ತಾನೆ. ಇದಾದ್ಮೇಲೆ ಯಾವಾಗ ಇಸಾಬೆಲ್ ಬಂದು ಇವನ ಜೊತೆ ಮಾತಾಡೋದಕ್ಕೆ ಶುರು ಮಾಡ್ತಾಳೋ ಆಗ್ಲೇ ನಮ್ಗೆ ಗೊತ್ತಾಗೋದು ಇವರಿಬ್ರು ಒಬ್ಬರನ್ನೊಬ್ರು ಇಷ್ಟ ಪಡ್ತಿದ್ರು ಕೂಡ ಜಾಕ್ ಒಬ್ಬ ಮಾಮೂಲಿ ವ್ಯಕ್ತಿ ಆಗಿರೋದ್ರಿಂದ ರಾಜ್ಕುಮಾರಿ ಆಗಿರುವಂತ ಇಸಾಬೆಲ್ ನ ಮದ್ವೆ ಆಗೋದಕ್ಕಾಗೋದಿಲ್ಲ ಅಂತ. ಯಾಕೆಂತಂದ್ರೆ ಅದು ಇವರ ಸಂಸ್ಕೃತಿ. ಇದರಿಂದ ಇವರಿಬ್ರು ಕಲ್ಲು ಮನ್ಸು ಮಾಡ್ಕೊಂಡು ಬೇರೆ ಬೇರೆ ಆಗೋಗ್ತಾರೆ. ಅದೇ ಸಮಯಕ್ಕೆ ಮೇಲ್ಗಡೆ ನಮ್ಗೆ ತೋರಿಸ್ತಾರೆ ಇದ್ದಂತ ಒಂದೇ ಒಂದು ದಾರಿನೂ ಕೂಡ ನಾಶ ಆಗೋಯ್ತು ಅಂತ ಫ್ಯಾಲೋನ್ ಕೋಪ ಮಾಡ್ಕೊಳ್ತಿರ್ಬೇಕಾದ್ರೆ ರಾಡ್ರಿಕ್ ಬಿಳಿಸಿದಂತ ಬೀಜಗಳ ಬ್ಯಾಗ್ ಇವನಿಗೆ ಕಾಣಿಸುತ್ತೆ. ಆದ್ರಿಂದ ಅದರಲ್ಲಿದ್ದಂತ ಬೀಜಗಳನ್ನ ತಗೊಂಡು ನೀರಿನ ಒಳಗಡೆ ಹಾಕ್ತಿದ್ದಂಗೆನೆ ದೊಡ್ಡ ದೊಡ್ಡ ಬಳ್ಳಿಗಳೆಲ್ಲ ಹೊರಗಡೆ ಬರೋದಕ್ಕೆ ಶುರುವಾಗ್ತವೆ. ಆ ಬಳ್ಳಿಗಳನ್ನೇ ಹಿಡ್ಕೊಂಡು ಜಾಯಿಂಟ್ಸ್ ಗಳೆಲ್ಲ ಭೂಮಿ ಮೇಲೆ ಹೋಗೋದಕ್ಕೆ ಶುರು ಮಾಡ್ತವೆ. ರಾಜ ಎರಿಕ್ನ ವಂಶನ ನಿರ್ವಂಶ ಮಾಡಿ ಮನುಷ್ಯ ಕುಲನೇ ನಾಶ ಮಾಡ್ಬೇಕು ಅಂತ. ನಂತರ ನಮ್ಗೆ ತೋರಿಸ್ತಾರೆ ಎಲ್ರು ಹೋದ್ಮೇಲೆ ಜಾಕ್ ತುಂಬಾ ಬೇಜಾರ್ ಮಾಡ್ಕೊಂಡು ನಿಂತಿರ್ಬೇಕಾದ್ರೆ ಇವನು ಮೂವಿಯ ಮೊದಲಲ್ಲಿ ಮಾರೋದಕ್ಕೆ ಅಂತ ತಗೊಂಡೋಗಿದ್ನಲ್ಲ ಕುದುರೆ, ಅದು ಇವನಿಗೆ ಇಲ್ಲೇ ಕಾಣಿಸಿ ತುಂಬಾನೇ ಸಂತೋಷ ಪಡ್ತಿರ್ತಾನೆ. ಆದ್ರೆ ಆಕಾಶದಿಂದ ಬರ್ತಿರುವಂತ ಬಳ್ಳಿಗಳನ್ನ ನೋಡಿ ಇವನ ಸಂತೋಷ ಎಲ್ಲ ಮಾಯ ಆಗೋಗುತ್ತೆ. ಅದೇ ಸಮಯಕ್ಕೆ ಜಾಯಿಂಟ್ಸ್ ಗಳೆಲ್ಲ ಭೂಮಿ ಮೇಲೆ ಬಂದು ತಲುಪ್ತವೆ. ನಂತರ ರಾಜ ಇಸಾಬೆಲ್ ಹಾಗೆ ಇವನ ಜನರನ್ನೆಲ್ಲರನ್ನು ಕರ್ಕೊಂಡು ಅರಮನೆ ಕಡೆಗೆ ಹೋಗ್ತಿರ್ಬೇಕಾದ್ರೆ ಜಾಕ್ ಬಂದು ಇವರಿಗೆ ವಿಷಯನ ಹೇಳೋದಕ್ಕೆ ಟ್ರೈ ಮಾಡ್ತಾನೆ. ಆದ್ರೆ ಇವರು ತಪ್ಪಿಸ್ಕೊಳ್ಳೋಷ್ಟ್ರಲ್ಲಿ ಜಾಯಿಂಟ್ಸ್ ಗಳು ಬಂದು ಇವರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡ್ತವೆ. ಹೀಗೆ ಇವರು ಫೈಟ್ ಮಾಡ್ತಿರ್ಬೇಕಾದ್ರೆ ಜಾಯಿಂಟ್ಸ್ ಗಳು ಎಷ್ಟೋ ಸೈನಿಕರನ್ನೆಲ್ಲ ಸಾಯಿಸ್ಬಿಡ್ತವೆ. ಈ ಕಡೆ ಎಲ್ಮೌಂಟ್ ಅರಮನೆಯ ಸುತ್ತ ಎಣ್ಣೆನ ಹಾಕ್ಸಿ ಬೆಂಕಿ ಹಾಕಿಸ್ಬಿಡ್ತಾನೆ ಜಾಯಿಂಟ್ಸ್ ಗಳು ಒಳಗಡೆ ಬರಬಾರ್ದು ಅಂತ. ನಂತರ ಎಲ್ಲರ ಜೊತೆ ಜಾಕ್ ಕೂಡ ಒಳಗಡೆ ಬರ್ತಿದ್ದಂಗೆನೆ ಡೋರ್ ಅನ್ನ ಕ್ಲೋಸ್ ಮಾಡ್ತಿರ್ತಾರೆ. ಫ್ಯಾಲನ್ ಕೂಡ ಒಳಗಡೆ ಬರೋದಕ್ಕೆ ಟ್ರೈ ಮಾಡ್ತಿರ್ತಾನೆ. ಆದ್ರೆ ಇವನ್ ಮೇಲೆ ಅಟ್ಯಾಕ್ ಮಾಡಿ ಬೆಂಕಿ ಉರಿತಿರುವಂತ ನೀರಿನ ಒಳಗಡೆ ಇವನನ್ನ ಬಿಡಿಸ್ಬಿಡ್ತಾರೆ. ಫ್ಯೂನ್ ಹಾಗೆ ಯಾವ ಜಾಯಿಂಟ್ಸ್ ಗಳು ಕೂಡ ಇವನಿಗೆ ಹೆಲ್ಪ್ ಮಾಡೋದಕ್ಕೆ ಬರೋದಿಲ್ಲ. ಎಲ್ರು ಹಾಗೆ ನಿಂತಿರ್ತಾರೆ. ಆದ್ರೆ ನೀರಿನ ಒಳಗಡೆ ಇರುವಂತ ಫ್ಯಾಲೋನ್ಗೆ ಅರಮನೆಯ ಒಳಗಡೆ ಹೋಗೋದಕ್ಕೆ ಒಂದು ದಾರಿ ಸಿಕ್ಬಿಡುತ್ತೆ. ನಂತರ ಸೈನಿಕರೆಲ್ಲ ಸೇರಿ ಡೋರ್ ಅನ್ನ ಕ್ಲೋಸ್ ಮಾಡೋದಕ್ಕೆ ತುಂಬಾನೇ ಪ್ರಯತ್ನ ಪಡ್ತಿರ್ತಾರೆ. ಆಗ ಎಲ್ಮಂಟ್ ಬಂದು ಎಲ್ಲರನ್ನು ಮೀಟ್ ಮಾಡಿ ರಾಡ್ರಿಕ್ ಸತ್ತೋಗಿರೋದನ್ನ ಹಾಗೆ ಅವನ ಹತ್ರ ಇದ್ದಂತ ಕಿರೀಟನ ಫ್ಯಾಲೋನ್ ತಗೊಂಡಿರುವಂತ ವಿಷಯನ ಹೇಳ್ತಾನೆ. ಆದ್ರೆ ಅದೇ ಸಮಯಕ್ಕೆ ಒಂದು ಗಂಟೆ ಅರಮನೆನ ಸೀಳ್ತಾ ಒಳಗಡೆ ಬರುತ್ತೆ. ನಂತರ ನೋಡಿದ್ರೆ ಜಾಯಿಂಟ್ಸ್ ಗಳು ಕೂಡ ಈ ಡೋರ್ ಅನ್ನು ಓಪನ್ ಮಾಡೋದಕ್ಕೆ ತುಂಬಾನೇ ಪ್ರಯತ್ನ ಪಡ್ತಿರ್ತಾರೆ. ಆದ್ರಿಂದ ರಾಜ ಇಸಾಬೆಲ್ ಹಾಗೆ ಜಾಕುಗೆ ನೀವು ಹೇಗಾದ್ರೂ ಮಾಡಿ ಇಲ್ಲಿಂದ ಹೊರಗಡೆ ಹೋಗಿ ಹಾಗೆ ಬೇರೆ ರಾಜ್ಯದವರಿಗೂ ಕೂಡ ವಿಷಯನ ತಿಳಿಸಿ ಅವರೆಲ್ಲರೂ ಯುದ್ಧಕ್ಕೆ ರೆಡಿ ಆಗ್ಲಿ ಅಂತ ಇವರಿಬ್ಬರನ್ನ ಕಳಿಸ್ತಾರೆ. ಈ ಕಡೆ ಜಾಯಿಂಟ್ಸ್ ಗಳು ಮಾತ್ರ ಯಾವುದೇ ಕಾರಣಕ್ಕೂ ಕೂಡ ಈ ಯುದ್ಧನ ಸೋಲೋದಕ್ಕೆ ರೆಡಿ ಆಗಿರೋದಿಲ್ಲ. ನಂತರ ಈ ಕಡೆ ಇವರಿಬ್ರು ಸೀದಾ ಅರಮನೆ ಒಳಗಡೆ ಬಂದು ಇಲ್ಲಿಂದ ಹೊರಗಡೆ ಹೋಗುವಂತ ದಾರಿನ ಹುಡುಕ್ತಿರ್ಬೇಕಾದ್ರೆ ನಮಗೆ ಗೊತ್ತಾಗುತ್ತೆ ಇದೇ ಜಾಗದಿಂದ ಫ್ಯಾಲನ್ ಕೂಡ ಒಳಗಡೆ ಬರ್ತಿದ್ದಾನೆ ಅಂತ. ಮುಂದಿನ ಸೀನ್ ನಲ್ಲಿ ನಮ್ಗೆ ತೋರಿಸ್ತಾರೆ ಒಂದು ಕಡೆ ಜಾಯಿಂಟ್ಸ್ ಗಳೆಲ್ಲ ಸೇರಿ ಡೋರ್ ಅನ್ನ ಓಪನ್ ಮಾಡೋದಕ್ಕೆ ಟ್ರೈ ಮಾಡ್ತಿದ್ರೆ ಮತ್ತೊಂದು ಕಡೆ ಸೈನಿಕರೆಲ್ಲ ಈ ಡೋರ್ ಅನ್ನ ಕ್ಲೋಸ್ ಮಾಡೋದಕ್ಕೆ ಪ್ರಯತ್ನ ಪಡ್ತಿರ್ತಾರೆ ಜಾಯಿಂಟ್ಸ್ ಗಳು ಒಳಗಡೆ ಬರಬಾರ್ದು ಅಂತ. ಆದ್ರೆ ಅದೇ ಸಮಯಕ್ಕೆ ಜಾಯಿಂಟ್ಸ್ ಗಳು ಮರಗಳಿಗೆ ಬೆಂಕಿನ ಹತ್ತಿಸಿ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡಿದ್ರಿಂದ ಇದರಲ್ಲಿ ಎಷ್ಟೋ ಸೈನಿಕರು ಸತ್ತೋಗ್ತಾರೆ. ಈ ಕಡೆ ಇವರಿಬ್ರು ಅರಮನೆಯಲ್ಲಿ ಹೊರಗಡೆ ಹೋಗೋದಕ್ಕೆ ದಾರಿನ ಹುಡುಕ್ತಿರ್ಬೇಕಾದ್ರೆ ಈ ಜಾಗ ತುಂಬಾ ಜೋರಾಗಿ ಅಲುಗಾಡೋದಕ್ಕೆ ಶುರುವಾಗುತ್ತೆ. ಯಾಕೆಂತಂದ್ರೆ ಫ್ಯಾಲೋನ್ ಇಲ್ಲಿಗೆ ಬರ್ತಿರ್ತಾನೆ. ಈ ಕಡೆ ಹೊರಗಡೆ ಅಂತೂ ಘನಘೋರವಾದಂತ ಒಂದು ಭಯಂಕರವಾಗಿರೋ ಯುದ್ಧನೇ ಶುರು ಆಗೋಗಿರುತ್ತೆ. ಇದರಿಂದ ಸೈನಿಕರು ಬಿಲ್ಲು ಬಾಣದಿಂದ ಜಾಯಿಂಟ್ಸ್ ಗಳನ್ನ ಸಾಯಿಸೋದಕ್ಕೆ ನೋಡ್ತಿರ್ಬೇಕಾದ್ರೆ ಜಾಯಿಂಟ್ಸ್ ಗಳು ಮಿಷಿನ್ ಅನ್ನೇ ನಾಶ ಮಾಡಿ ತುಂಬಾ ಸೈನಿಕರನ್ನ ಸಾಯಿಸ್ಬಿಡ್ತಾರೆ. ಈ ಕಡೆ ಅರಮನೆ ಒಳಗಡೆ ಫ್ಯಾಲೋನ್ ಇಸಾಬೆಲ್ ಹಾಗೆ ಜಾಕ್ ನ ಹುಡುಕಾಡ್ತಿರ್ತಾನೆ. ಯಾಕೆಂತಂದ್ರೆ ಇಷ್ಟೊತ್ತಿಗೆ ಇವರಿಬ್ರು ಬಚ್ಚಿಟ್ಕೊಬಿಟ್ಟಿರ್ತಾರೆ. ಆದ್ರೂ ಕೂಡ ಒಂದು ಜಾಗದಲ್ಲಿ ಇವರಿಬ್ಬರನ್ನ ಹುಡುಕ್ಬಿಡ್ತಾನೆ. ಇದರಿಂದ ಇವರಿಬ್ಬರನ್ನ ಫಾಲೋ ಮಾಡ್ತಾ ಅಟ್ಯಾಕ್ ಮಾಡ್ತಿರ್ತಾನೆ. ನಂತರ ಒಂದು ಜಾಗದಲ್ಲಿ ಇಸಾಬೆಲ್ ಇವನ ಕೈಗೆ ಸಿಗಾಕೋಬಿಡ್ತಾಳೆ. ಇದರಿಂದ ಜಾಕ್ ಅವಳನ್ನ ಕಾಪಾಡೋದಕ್ಕೆ ಎಷ್ಟೇ ಪ್ರಯತ್ನ ಪಟ್ಟರು ಕೂಡ ಆಗೋದಿಲ್ಲ. ಇನ್ನೇನು ಫ್ಯಾಲೋನ್ ಇವನನ್ನ ತಿನ್ಬೇಕು ಅಂತ ಅನ್ಕೊಳ್ಳೋಷ್ಟ್ರಲ್ಲಿ ಇವನ ಹತ್ರ ಉಳ್ಕೊಂಡಿತ್ತಲ್ಲ ಒಂದು ಬೀಜ ಅದನ್ನ ಇವನ ಬಾಯಿ ಒಳಗಡೆ ಹಾಕ್ಬಿಡ್ತಾನೆ. ಅದು ಇವನ ಒಳಗಡೆ ಇದ್ದಂತ ನೀರಿನ ಒಳಗಡೆ ಟಚ್ ಆಗ್ತಿದ್ದಂಗೆನೆ ಇವನ ಬಾಡಿನೇ ಸೀಳ್ಕೊಂಡು ದೊಡ್ಡ ದೊಡ್ಡ ಬಳ್ಳಿಗಳೆಲ್ಲ ಹೊರಗಡೆ ಬರೋದಕ್ಕೆ ಶುರುವಾಗ್ತವೆ. ಹಾಗೆ ಫ್ಯಾಲೋನ್ ನ ಕೈಯಲ್ಲಿದ್ದಂತ ಕಿರೀಟ ಜಾಕ್ಗೆ ಸಿಗುತ್ತೆ. ಈ ಕಡೆ ಹೊರಗಡೆ ಎಷ್ಟೇ ಕಷ್ಟಪಟ್ಟರು ಕೂಡ ಸಾಧ್ಯನೇ ಆಗುದಿಲ್ಲ. ಜಾಯಿಂಟ್ಸ್ ಗಳೆಲ್ಲ ಸೇರಿ ಡೋರ್ ಅನ್ನ ಓಪನ್ ಮಾಡ್ಬಿಡ್ತವೆ. ಆದ್ರೂ ಕೂಡ ಇವರು ಮತ್ತೊಂದು ಕಬ್ಬಿಣದ ಡೋರ್ ಅನ್ನ ಹಾಕಿ ಫೈಟ್ ಮಾಡೋದಕ್ಕೆ ರೆಡಿ ಆಗಿ ನಿಂತ್ಕೋತಾರೆ. ನಂತರ ಜಾಯಿಂಟ್ಸ್ ಗಳು ಬಂದು ಈ ಕಬ್ಬಿಣದ ಡೋರ್ ಅನ್ನ ಹೊಡೆದು ಒಳಗಡೆ ಬರ್ತಿರ್ತಾರೆ ಇವರೆಲ್ಲರನ್ನು ಸಾಯಿಸೋದಕ್ಕೆ ಅಂತ. ಆದ್ರೂ ಕೂಡ ಇವ್ರು ಯಾರು ಹೆದರ್ಕೊಳ್ತಿರೋದಿಲ್ಲ. ಆದ್ರೆ ಅದೇ ಸಮಯಕ್ಕೆ ಬಳ್ಳಿಗಳೆಲ್ಲ ಹೊರಗಡೆ ಬರ್ತಾ ಇಡೀ ಅರಮನೆನೆ ಸರ್ವ ನಾಶ ಮಾಡಕ್ ಬಿಡುತ್ತೆ. ಜಾಯಿಂಟ್ಸ್ ಗಳು ಇದ್ರ ಬಗ್ಗೆ ಕೇರ್ ಮಾಡ್ತಿರೋದಿಲ್ಲ. ಆದ್ರೆ ಇವರೆಲ್ಲರಿಗೂ ತುಂಬಾ ವಿಚಿತ್ರವಾಗಿ ಫೀಲ್ ಆಗೋದಕ್ಕೆ ಶುರುವಾಗುತ್ತೆ. ನಂತರ
ಎಲ್ಲರೂ ಹಿಂದೆ ನೋಡಿದ್ರೆ ಜಾಕ್ ಆ ಕಿರೀಟನ ಹಾಕೊಂಡು ಎಲ್ಲಾ ಜಾಯಿಂಟ್ಸ್ ಗಳನ್ನ ಕಂಟ್ರೋಲ್ ಮಾಡ್ತಿರ್ತಾನೆ. ಅಷ್ಟಲ್ಲದೆ ಜಾಕ್ ಹಾಗೆ ಇಸಬೆಲ್ ಒಬ್ಬರನ್ನೊಬ್ರು ಇಷ್ಟಪಡ್ತಿರೋದ್ರಿಂದ ರಾಜ ಹಾಗೆ ಎಲ್ಮಂಟ್ ಕೂಡ ತುಂಬಾ ಸಂತೋಷ ಪಡ್ತಾರೆ. ಈಗ ಇವನು ಜಾಯಿಂಟ್ಸ್ ಗಳನ್ನ ಕಂಟ್ರೋಲ್ ಮಾಡ್ತಿರೋದ್ರಿಂದ ಮತ್ತೆ ಮೇಲಕ್ಕೆ ಕಳಿಸ್ತಾನೆ ಅಂತ. ಇದಾದ್ಮೇಲೆ ಮುಂದಿನ ಸೀನ್ ಅಲ್ಲಿ ನಮ್ಗೆ ತೋರಿಸ್ತಾರೆ ಈಗ ಜಾಕ್ ಹಾಗೆ ಇಸಬೆಲ್ ಮದ್ವೆ ಆಗಿ ಇವರಿಬ್ರಿಗೂ ಇಬ್ರು ಮಕ್ಕಳು ಕೂಡ ಇರ್ತಾರೆ. ನಂತರ ನಮ್ಗೆ ಆ ವಿಶೇಷವಾಗಿರುವಂತ ಕಿರೀಟನ ತೋರಿಸ್ತಾರೆ. ಈ ಕಿರೀಟನ ಮತ್ತೆ ರಾಜನ್ಗೋಸ್ಕರ ರೀಡಿಸೈನ್ ಮಾಡಿಸ್ತಾರೆ. ಹೀಗೆ ಇದು ಕಾಲ ಕಳಿತಾ ಕಳಿತಾ ಒಬ್ಬೊಬ್ಬ ರಾಜನೇ ಯೂಸ್ ಮಾಡ್ತಾ ಕೊನೆಗೆ ಸೀನ್ ಪ್ರೆಸೆಂಟ್ ಆಗಿ ಬಂದಾಗ ನಮ್ಗೆ ತೋರಿಸ್ತಾರೆ ಕಿರೀಟ ಒಂದು ಮ್ಯೂಸಿಯಂ ಅಲ್ಲಿ ಇರುತ್ತೆ. ಹಾಗೆ ಕಿರೀಟನ ನೋಡೋದಕ್ಕೆ ಸ್ಕೂಲಿಂದ ಮಕ್ಕಳೆಲ್ಲ ಬಂದಿರ್ತಾರೆ. ಇದೇ ಮಕ್ಕಳಲ್ಲಿ ನಮ್ಗೊಬ್ಬ ಹುಡುಗನ್ನ ತೋರಿಸ್ತಾರೆ. ಇವನು ನೋಡೋದಕ್ಕೆ ರಾಡ್ರಿಕ್ ತರನೇ ಕಾಣಿಸ್ತಿರ್ತಾನೆ. ಇಲ್ಲಿಗೆ ಈ ಮೂವಿ ಎಂಡ್ ಆಗುತ್ತೆ. ಈ ಮೂವಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅನ್ಕೊಂಡಿದ್ದೀನಿ. ಇಷ್ಟ ಆಗಿತ್ತು ಅಂತಂದ್ರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ ಈ ಮೂವಿಲಿ ರಾಜ್ಕುಮಾರಿಯ ಹೆಸರೇನು ಅಂತ. ಸರಿ, ವಿಡಿಯೋ ಇಷ್ಟ ಆಗಿತ್ತು ಅಂತಂದ್ರೆ ಲೈಕ್ ಮಾಡಿ. ಸಿಗೋಣ ಮತ್ತೊಂದು ಅಮೇಜಿಂಗ್ ಆಗಿರುವಂತ ವಿಡಿಯೋದಲ್ಲಿ. ಅಂಟಿಲ್ ದೆನ್ ಸ್ಟೇ ಟ್ಯೂನ್ ಮಿಸ್ಟರ್ ಎಕ್ಸ್ಪ್ಲೈನರ್ ಕನ್ನಡ.